ನಮಸ್ಕಾರ, ಕಲಬುರಗಿ ರೌಂಡ್ ಅಪ್ಗೆ ಸ್ವಾಗತ. ನಾನು ಶುಭಾ ಎಂಪಾಲ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ನೂತನ ಆಡಳಿತ ಮಂಡಳಿ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಿಗೆ ಅಭಿನಂದಿಸಲಾಯಿತು. ಈ ವೇಳೆ ತಾಲೂಕಾ ಪಂಚಾಯತ್ ಮಾಜಿ ಸದಸ್ಯ ಅಬ್ದುಲ್ ಲತೀಫ್ ಜಹಾಗೀರ್ದಾರ್, ನೂತನ ಅಧ್ಯಕ್ಷ ಅಣವೀರಪ್ಪ ಶಿರೂರ್, ತಾಲೂಕಾ ಪಂಚಾಯತ್ ಮಾಜಿ ಸದಸ್ಯ ಶರಣಗೌಡ, ಮುಖಂಡರಾದ ಬಸವಣ್ಣಪ್ಪ ಶಿರೂರ್, ನಿಜಾಮ್ ಶೇಟ್, ಚಂದ್ರಶೇಖರ್ ಮಾಮನಿ, ಮಲ್ಲಿಕಾರ್ಜುನ್ ಧೋಳವ ಭಾಗವಹಿಸಿದರು. ನದಿಸೆಂಡೂರ್ ಫಿರೋಜಾಬಾದ್ ಮಹಾಲಕ್ಷ್ಮಿ ಶಕ್ತಿ ಪೀಠದ ಪೂಜಾ ಗುರುರಾಜೇಂದ್ರ ಶಿವಯೋಗಿಗಳು ಸಾನ್ನಿಧ್ಯ ವಹಿಸಿದರು. ಇವತ್ತು ಈ ಸಭೆದಾಗ ಒಂದು ನಡೆದಂಥ ಎಲ್ಲ ಮುಖಂಡ ಮತ್ತೇನಪ್ಪ ಅಂದರೆ ಇವತ್ತು ಕೋಆಪರೇಟಿವ್ ಸೊಸೈಟಿ ಏನಪ್ಪ ಅಂತಂದರೆ ಅಧ್ಯಕ್ಷ ಆಯ್ಕೆ ಮಾಡಿದಾರ ಶ್ರೀಮಾನ್ಯ ಅಣವೀರಪ್ಪ ಸೌಕರ್ ಶಿರೂರವರಿಗೆ. ಅವ್ರಿಗೇನಪ್ಪ ಅಂತಂದರೆ ಅವ್ರಿಗೇನು ಏನಪ್ಪ ಅಂದರೆ ಈ ಸ್ಥಾನಿಕ ಆಗಿದ್ಕಾರಿಗೆ ಅವ್ರಿಗೇನು ಏನಪ್ಪ ಅಂತಂದರೆ ಶುಭಾಶಯ ಮತ್ತು ಅವರಿಗೆ ಒಂದು ರೀತಿಯಲ್ಲಿ ಧನ್ಯವಾದ ಸಲ್ಲಿಸ್ತೇನೆ. ಇದೇ ರೀತಿಯಲ್ಲಿ ನಾವು ಎಲ್ಲರೂ ಕೂಡಿಕೆ ಸೇರಮು ಎಲ್ಲ ಜನರು, ರೈತರು, ಮುಖಂಡರು ಇದೇ ರೀತಿಯಲ್ಲಿ ಪ್ರೇಮಲಿಂದ ಯಾವುದೇ ಕಿರಿಕಿರಿ ಇಲ್ದಂಗೆ ಇರ್ಬೇಕು. ಯಾವುದೇ ಸಮಸ್ಯೆ ಇರಲಿ ನಮ್ಮ ತಿಳಿದಿರೋ ಒಂದು ಬುದ್ಧಿ ಒಂದು ಕೆಲಸ ಮಾಡಬೇಕು, ಜಗಳ ಕಿರಿಕಿರಿ ಬಂದು ದೂರ ಸರಿಬೇಕು. ಇದು ಭಾಳ ಎಲ್ಲ ಊರವರು ನಾವು ಒಂದು ಮಾನವ ಧರ್ಮ ತಿಳ್ಕೊಂಡು ಮಾನವ ಧರ್ಮಕ್ಕೆ ನಾವು ಬೆಳಕು ತರಬೇಕೈತಂದರೆ ಯಾರ್ದು ಏನೂ ಇಲ್ಲ, ನಾವು ಸುಮ್ಮ ಕಚ್ಚಾಡ್ತೀವಿ. ಇದನ್ನು ಕಚ್ಚಾಡಬಾರ್ದು ಅನ್ನೋದು ನಮ್ಮ ತಲೆನೇ ಅದ್ರಾಗ ಒಂದು ವಿಚಿತ್ರ ಆಗ್ಯದ. ಜಗಳ ಝೂಟಿ ಅಂದರೆ ನಮ್ಮ ಮನಸ್ಸಿಗೆ ಒಂದು ಗಮ್ಮತ್ತಾಗಲ್ಲ, ಪಾಪದ ಕೆಲಸ ಅನ್ನೋಕ್ಕಾಗಲ್ಲ. ಅದರ ಸಲುವಾಗಿ ನಾವು ಯಾವಾಗಲೂ ರೀತಿಯಿಂದ ಕಚ್ಚಾಡಿ ಏನು ಇರ್ತದೆ ಸರ್ಕಾರಕ್ಕೆ ಬಡ ಮಂದಿಗೆ ಬಲಿ ಆಗ್ತದೆ, ಅದ್ರಾಗ ಸಂಬೈತ ಮಂದಿಗೆ ನುಕ್ಸಾನ ಆಗ್ತದೆ. ಅದರಿಂದ ಎಲ್ಲರೂ ಕೂಡಿ ಹೊಂದಾಣಿಕೆಯಿಂದ ದೊಡ್ಡ ದೊಡ್ಡ ಬುದ್ಧಿವಂತರು ತಿಳಿದವರು ಏನಪ್ಪ ಏನೂ ಬೇಡ ಎಲ್ಲರೂ ಒಂದಾಗಿ ಮಾಡಮಂತಂದರೆ ಬಡ ಜನರಿಗೆ, ಸಂಬೈತ ಮಂದಿಗೆ, ಮರ್ಯಾದಿಸ್ತರಿಗೆ ಎಲ್ಲರಿಗೆ ರಕ್ಷಣೆ ಆಗ್ತದೆ, ಎಲ್ಲರಿಗೆ ಸಿಗ್ತದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದಲ್ಲಿರುವ ಕೇತಕಿ ಸಂಗಮೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವೈದ್ಯರು ಯಶಸ್ವಿ ಶಸ್ತ್ರಚಿಕಿತ್ಸೆ ಮೂಲಕ ಮಹಿಳೆಯ ಗರ್ಭಕೋಶದಲ್ಲಿ ಬೆಳೆದಿದ್ದ ಸುಮಾರು 4 ಕೆಜಿ ತೂಕದ ದ್ರವ್ಯ ರಾಶಿ ಗಡ್ಡೆಯನ್ನು ಹೊರತೆಗೆದಿದ್ದಾರೆ. ಭಕ್ತಂಪಳ್ಳಿ ಗ್ರಾಮದ ಮಹಿಳೆ ವೀರಮ್ಮ ಅವರ ಗರ್ಭಕೋಶದಲ್ಲಿ ಬೆಳೆದಿದ್ದ ಸುಮಾರು 4 ಗಡ್ಡೆಗಳನ್ನು ಹೊರತೆಗೆಯುವ ಮೂಲಕ ಮಹಿಳೆಗೆ ಮರುಜೀವ ನೀಡಿದ್ದಾರೆ. ಡಿಸೆಂಬರ್ 30ರಂದು ಭಕ್ತಂಪಳ್ಳಿಯ ವೀರಮ್ಮ ಎಂಬ ಮಹಿಳೆ ಹೊಟ್ಟೆ ನೋವು ಎಂದು ಆಸ್ಪತ್ರೆಗೆ ದಾಖಲಾಗಿದ್ದಳು. ರಕ್ತ ಪರೀಕ್ಷೆ, ಸಿಟಿ ಸ್ಕ್ಯಾನಿಂಗ್ ಮಾಡಿಸಲಾಗಿತ್ತು. ಈ ವೇಳೆ ಗಡ್ಡೆ ಬೆಳೆದಿರುವುದು ಕಂಡು ಬಂದಿದೆ. ತಕ್ಷಣ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಬೇಕು, ವಿಳಂಬವಾದರೆ ಪ್ರಾಣಕ್ಕೆ ಅಪಾಯವಿದೆ ಎಂದು ತಜ್ಞರು ಸಲಹೆ ನೀಡಿದ್ದರು. ಹೆಣ್ಮಗಳು ಈರಮ್ಮ ಅಂತ ಹೇಳಿ ನಮ್ಮದೇ ತಾಲೂಕ ಭಕ್ತಂಪಳ್ಳಿಯಿಂದ ಈರಮ್ಮ ಗಂಡ ತೀರ್ಕೊಂಡಿದ್ದಾನೆ. ಭಕ್ತಂಪಳ್ಳಿಯಿಂದ ಹಿಂದೆ 30ನೇ ತಾರೀಕಿಗೆ ಬಂದು ಅಡ್ಮಿಟ್ ಆದ್ರು. ಏನಂತ ಅಂದರೆ ಅವಳಿಗೆ ಹೊಟ್ಟೆಯಲ್ಲಿ ಗಡ್ಡೆ ಇದೆ, ಊಟ ಮಾಡೋಕ್ಕಾಗ್ತಾ ಇಲ್ಲ, ನನ್ನ ತೂಕ ಜಾಸ್ತಿ ಆಗ್ತಾ ಇದೆ. ಆ ಸಮಸ್ಯೆಯಿಂದ ಬಂದಾಗ ನಾವು ಅವಳಿಗೆ ಡೀಟೇಲ್ಡ್ ಆಗಿ ಎಕ್ಸಾಮಿನೇಷನ್ ಮಾಡಿದ್ವಿ. ಎಕ್ಸಾಮಿನೇಷನ್ ಮಾಡಿ ಅವಳಿಗೆ CT ಸ್ಕ್ಯಾನ್ ಮಾಡಿಸಿದ್ವಿ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಿದ್ವಿ, ಥರದ ರಕ್ತ ಪರೀಕ್ಷೆಗಳನ್ನು ಕೂಡ ಮಾಡಿಸಿದ್ವಿ. ಅದರಲ್ಲಿ ಎಲ್ಲೂ ನಮಗೆ ಇದು ಕ್ಯಾನ್ಸರ್ ಗಡ್ಡೆ ಇದೆನೋ ಏನಿದೆನೋ ಅಂತ ಹೇಳಿ ನೋಡೋಕ್ಕೆ ಇವೆಲ್ಲ ವೇರಿಯಸ್ ಟೆಸ್ಟ್ ಮಾಡಿಸ್ತೀವಿ. ಒಂದಿಷ್ಟು ಟೆಸ್ಟ್ ನಮ್ಮ ಹಾಸ್ಪಿಟ್ಲಲ್ಲೇ ಆಯಿತು. ಸ್ಕ್ಯಾನಿಂಗ್, CT ಸ್ಕ್ಯಾನಿಂಗ್ ಏನು ನಮ್ಮ ಚಿಂಚೋಳಿದಾಗಿಲ್ಲ, ಅದಕ್ಕೆ ನಾವು ತಾಂಡೂರಿಗೆ ಕಳಿಸಿ ಆ ಟೆಸ್ಟ್ ಮಾಡಿಸೋದು ಬಂತು. ಟೆಸ್ಟ್ ಮಾಡಿಸ್ಕೊಂಡ್ಬಂದ್ರೆ ಇಮಿಡಿಯೇಟ್ ಪೇಷೆಂಟು. ಬಟ್ ಅವಳು ಶ್ವಾಸಕೋಶದಲ್ಲಿ ತೊಂದರೆ ಇದ್ದಿದ್ದ ಕಾರಣಕ್ಕೆ 5 ದಿವಸ ಅವಳಿಗೆ ಸ್ಟೆಬಿಲೈಸೇಷನ್ ಮಾಡೋಕ್ಕೆ ತೊಗೊಂಡ್ವಿ. ಸ್ಟೆಬಿಲೈಸೇಷನ್ ಆಗಿದ್ಮೇಲೆ ರಕ್ತ ಕೂಡ ಕಡಿಮೆ ಆಯ್ತು ಅವಳಿಗೆ ಬಂದಾಗ. ಆ ರಕ್ತ ಸಮಸ್ಯೆಗಳಲ್ಲೂ ನಾವು ಇಲ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ನನ್ನ ಅನಿಸಿದ ಮಟ್ಟಿಗೆ ಚಿಂಚೋಳಿ ತಾಲೂಕಲ್ಲಿ ಯಾರೂ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಮಾಡಲ್ಲ. ನಮ್ಮ ಹಾಸ್ಪಿಟ್ಲಲ್ಲಿ ನಾವು ಪೇಷಂಟಿಗೆ ಅನುಕೂಲ ಆಗಲಿ ಅಂತೇಳಿ ಅದಕ್ಕೆ ಆರ್ಗನೈಸ್ ಮಾಡಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೂಡ ನಮ್ಮ ಹಾಸ್ಪಿಟ್ಲಲ್ಲಿ ಆರ್ಗನೈಸ್ ಮಾಡಿ ಅವಳಿಗೆ ಆಪರೇಷನ್ಗಿಂತ ಮುಂಚೆ 1 ಪಾಯಿಂಟ್ ಬ್ಲಡ್ ಟ್ರಾನ್ಸ್
114 ವರ್ಷಕ್ಕೊಮ್ಮೆ ನಡೆಯುವ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಕಲಬುರಗಿ ಜಿಲ್ಲೆಯ ವಿವಿಧ ಮಠಾಧೀಶರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮುಖಂಡರು ಪಾಲ್ಗೊಂಡು ಪುಣ್ಯ ಸ್ನಾನ ಮಾಡುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಕರ್ನಾಟಕ ರಾಜ್ಯ ಸೇರಿದಂತೆ ಜಗತ್ತಿನ ಹಲವು ಕಡೆಗಳಿಂದ ಕೋಟ್ಯಂತರ ಸಂಖ್ಯೆಯಲ್ಲಿ ಭಕ್ತರು, ಮಠಾಧೀಶರು ಭಾಗವಹಿಸಿ ಪುಣ್ಯ ಸ್ನಾನ ಮಾಡುತ್ತಿದ್ದು, ಕಲಬುರಗಿಯ ಶಾಖಾಪುರದ ಸಿದ್ದರಾಮ ಶಿವಾಚಾರ್ಯರು, ಪಾಳದ ಗುರುಮೂರ್ತಿ ಶಿವಾಚಾರ್ಯರು, ಚಿಂಚೋಳಿಯ ಶ್ರೀಗಳು ಇಂದು ಭಾಗಿಯಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪುಣ್ಯ ಸ್ನಾನ ಮಾಡಿ ಲಿಂಗ ಪೂಜೆ ನೆರವೇರಿಸಿದರು. ಕಲಬುರಗಿಯ ನಿಪ್ಪಾಣಿ ಗ್ರಾಮದಲ್ಲಿ ನೇಣು ಬಿಗಿದು ಸ್ಥಿತಿಯಲ್ಲಿ ವಿವಾಹಿತ ಮಹಿಳೆಯ ಶವ ಪತ್ತೆಯಾಗಿದ್ದು, ಗಂಡನೇ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಸುಜಾತ ತಳವಾರ್ ನೇಣು ಬಿಗಿದ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾದ ಮಹಿಳೆಯಾಗಿದ್ದು, ಆಕೆಯ ಗಂಡ ಸಿದ್ದು ಕೊಲೆ ಮಾಡಿ ನೇಣು ಹಾಕಿರುವ ಆರೋಪ ಕೇಳಿಬಂದಿದೆ. ಗಂಡ ಹೆಂಡತಿಯ ಮಧ್ಯೆ ಗಲಾಟೆಯಾಗಿ ಮಗುವನ್ನು ಮನೆಯಿಂದ ಅಂಗಡಿಗೆ ಕರೆದೊಯ್ದಿದ್ದ ಪತಿ ಸಿದ್ದು ಅಂಗಡಿಯಿಂದ ವಾಪಸ್ ಮನೆಗೆ ಬರುವಷ್ಟರಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಈ ಕುರಿತು ಮಾಡ್ಬೋಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜನ ಅಲ್ಲಿ ಹೆಣ್ಮಕ್ಳು ಕುಂತಿತ್ತು. ಹೇಳಿ ನೋಡ್ರಿ, ಓ ನನ್ನಂತವ್ರು ಯಾರೇ ಇದ್ದೀರಿ ಅಂದ್ರೆ ನೋಡ್ದವ್ರಿ, ನಿಮ್ಮ ಹೆಣ್ಮಕ್ಳಿಗಾರ ಚಂದ ಆಟದ ಮಕ್ಕಳೇ ಜೀವ ಹೊಡ್ದಿ ನಂದು ಜೀವ ಹೊಡೆದಂತ ದವಾಖಾನ್ಯಾಗ ಕ್ಯಾರಿ ಹಾಸ್ಟೆಲ್ಗಳಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿರುವ ನೌಕರರಿಗೆ ಕನಿಷ್ಠ 31,000 ವೇತನ ನಿಗದಿಪಡಿಸಬೇಕು ಮತ್ತು ಸಿಬ್ಬಂದಿ ಕಡಿತದ ಆದೇಶ ವಾಪಸ್ ಪಡೆಯುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನಗರದಲ್ಲಿ ನಡೆಯುತ್ತಿರುವ ಬೃಹತ್ ಉಪವಾಸ ಸತ್ಯಾಗ್ರಹ 8ನೇ ದಿನಕ್ಕೆ ಕಾಲಿಟ್ಟಿದ್ದು, ಅಧಿಕಾರಿಗಳು, ಜನಪ್ರತಿನಿಧಿಗಳು ತಲೆ ಕೆಡಿಸಿಕೊಳ್ಳದ ಹಿನ್ನೆಲೆ ಪ್ರತಿಭಟನಾ ನಿರತರು ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಧರಣಿ ಮುಂದುವರಿಸಿ ಬೊಬ್ಬೆ ಹೊಡೆಯುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು.
ಕಲಬುರಗಿ ತಾಲೂಕಿನ ಕಡಣಿ ಗ್ರಾಮದ ನಿವಾಸಿ ಬೀರಪ್ಪ ಶಿವಪುತ್ರಪ್ಪ ವಿರುದ್ಧ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು 2023ರ ಡಿಸೆಂಬರ್ 21ರಂದು ಆನ್ಲೈನ್ ಮೂಲಕ ಅರ್ಜಿ ಹಾಕಿದ್ದ ಬೀರಪ್ಪ 2014ರ ಏಪ್ರಿಲ್ನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ 605 ಅಂಕದೊಂದಿಗೆ ತೇರ್ಪಡೆಯಾಗಿದ್ದ ಅಂಕಪಟ್ಟಿ ಸಲ್ಲಿಸಿದ್ದ ಬಳಿಕ ಶಿಕ್ಷಣ ಇಲಾಖೆಯಿಂದ ದಾಖಲೆಗಳ ಪರಿಶೀಲನೆ ನಡೆಸಿದ ವೇಳೆ ಕೃತ್ಯ ಬಯಲಿಗೆ ಬಂದಿದ್ದು ಬೀರಪ್ಪ ಎಸ್ಎಸ್ಎಲ್ಸಿಯಲ್ಲಿ ಪಡೆದಿದ್ದು ಕೇವಲ 316 ಅಂಕಗಳು ಮಾತ್ರ. ಅಂಕಪಟ್ಟಿ ತಿದ್ದುಪಡಿ ಮಾಡಿ 316ರ ಬದಲು 605 ಅಂಕ ಪಡೆದಿರುವುದಾಗಿ ಸಲ್ಲಿಕೆ ಮಾಡಿದ್ದ. ನಕಲಿ ಅಂಕಪಟ್ಟಿ ನೀಡಿದ ಹಿನ್ನೆಲೆ ಅರಣ್ಯ ಅಧಿಕಾರಿಗಳು ಬೀರಪ್ಪನ ವಿರುದ್ಧ ದೂರು ದಾಖಲಿಸಿದ್ದಾರೆ. ನಮ್ಮ ಕಲಬುರಗಿ ಸರ್ಕಲ್ಗೆ 23 ಪೋಸ್ಟ್ ಫಾರೆಸ್ಟ್ ವಾಚರ್ದು ರಿಕ್ರೂಟ್ಮೆಂಟ್ ಇತ್ತು. ಅದರಲ್ಲಿ ಇವರು ಬೀರಪ್ಪ ಅಂತ ಅವರು ಅಪ್ಲೈ ಮಾಡಿದರು. ಸೊ ಅವ್ರದ್ದು ನಾವು ಫೈನಲ್ ಆಗಿ ಸಿಲೆಕ್ಷನಲ್ ಲಿಸ್ಟಲ್ಲಿ ಬಂದಿದ್ದರು ಅವರು. ಸೊ ಈಗ ಸದ್ಯಕ್ಕೆ ಅವರು ಪ್ರೊಬೇಷನಲ್ ಟ್ರೈನಿಂಗ್ ನಡೀತಾ ಇದೆ ಬೀದರಲ್ಲಿ. ಸೊ ನಮಗೆ ಲಾಸ್ಟ್ ವೀಕ್ 3-4 ಡೇಸ್ ಮುಂಚೆ ಸರ್ಕಲ್ ಆಫೀಸಿಂದ ಯಾವುದೋ ನ್ಯೂಸ್ ಮೇಲೆ ಇದು ತಿಳಿದು ಬಂದಿದೆ, ಅವ್ರದ್ದೇನು ಮಾರ್ಕ್ಸ್ ಕಾರ್ಡ್ ಇದೆ 10th ಅದು ಫೇಕ್ ಇದೆ ಅಂತ. ನಾವು ಚೆಕ್ ಮಾಡಿದ್ದೀವಿ. ಸೊ ಅವ್ರದ್ದು ಏನು ಅದೇನಿದೆ ಅದೇ ಪ್ರಕಾರ ಫೇಕ್ನೂ ಸಿಕ್ಕಿದೆ ನಮಗೆ. ಸೊ ಇವಾಗಲೇ ನಾವು ಶುಕ್ರವಾರನೂ ನಾನು ಅವರಿಗೆ ನೋಟಿಸ್ ಕೊಟ್ಟಿದ್ದೀನಿ ನ್ಯಾಚುರಲ್ ಜಸ್ಟಿಸ್ ಪ್ರಕಾರ, ನಿಮ್ಮದು ಏನು ಹೇಳಿಕೆ ಇದೆ ಎಕ್ಸ್ಪ್ಲೇನ್ ಮಾಡಿ ಅಂತ. ಜೊತೆಗೆ ಶನಿವಾರ ನಾವು ಹೋಗಿ ಕನ್ಫರ್ಮ್ ಆಗಿದೆ ನಮಗೆ, ಅಂದರೆ ಇದು ಸುಳ್ಳೇ ಇದೆ ದಾಖಲಾತಿಗಳು. ಸೊ ಆ ಬೇಸಿಸ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೀವಿ. ಮೋಸ್ಟ್ ಪ್ರಾಬಬ್ಲಿ ಈಗ ಅವ್ರದ್ದು ಇವತ್ತು ಲಾಸ್ಟ್ ಡೇಟ್ ಇದೆ ಅವ್ರಿಗೆ ನಾವು ಹೇಳಿಕೆ ಸೊ ಇವತ್ತು ಬಂದ ತಕ್ಷಣ ಹೇಳಿಕೆ ಅದೇ ರೀತಿ ಆ್ಯಸ್ ಅ ಅಪಾಯಿಂಟಿಂಗ್ ಅಥಾರಿಟಿ ನನ್ನ ಕಡೆ ಪವರ್ ಇರುತ್ತೆ. ಏನು ಅವರಿಗೆ ಇದು ಕೊಡ್ತೀವಿ, ಟ್ರೈನಿಂಗಿಗೆ ಕಳಿಸ್ತೀವಿ, ಅದರಲ್ಲಿ ಕಂಡೀಷನ್ ಇರುತ್ತೆ. ಅದೇ ರೀತಿ ವಿಲ್ ಕ್ಯಾನ್ಸಲ್ ಅಪಾಯಿಂಟ್ಮೆಂಟ್. ಹಾಂ, ಅದು ಏನು ಜೀವನದಲ್ಲಿ ನಾವು ಅಂದುಕೊಂಡದ್ದನ್ನು ಸಾಧಿಸಲು ಕನಸು ಮತ್ತು ಗುರಿ ಮುಖ್ಯವಾಗಿದೆ. ಅದನ್ನು ಸಾಧಿಸಲು ಕಠಿಣ ಪರಿಶ್ರಮ ಅವಶ್ಯಕತೆ ಇದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ ಡಗೆ ಅಭಿಪ್ರಾಯಪಟ್ಟರು. ಶನಿವಾರ ಆಳಂದ ಪಟ್ಟಣದ ಪ್ರತಿಷ್ಠಿತ ಎಸ್ಆರ್ಜಿ ಫೌಂಡೇಶನ್ ಅಡಿಯಲ್ಲಿ ನಡೆಯುತ್ತಿರುವ ಎಸ್ಆರ್ಜೆ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಆಧುನಿಕ ಕಾಲದಲ್ಲಿ ಶಿಕ್ಷಣ ಕಲಿಯುವ ವಿಧಾನ ಬದಲಾಗಿದೆ. ಆಧುನಿಕ ಬೋಧನಾ ವಿಧಾನಗಳು ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಹೆಚ್ಚಿಸಿವೆ. ಈ ವಿಭಾಗದಲ್ಲಿ ಶಿಕ್ಷಕರು ಮತ್ತು ಪಾಲಕರ ಮಹತ್ವ ಹೆಚ್ಚಾಗಿದೆ. ಆದ್ದರಿಂದ ಎಲ್ಲರೂ ಜವಾಬ್ದಾರಿಯಿಂದ ನಮ್ಮ ಕರ್ತವ್ಯ ನಿರ್ವಹಿಸಬೇಕಾಗಿದೆ ಎಂದರು. ಇವಾಗಿದ್ದವು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ. ಕಲಬುರಗಿ ರೌಂಡಪ್ ಅಲ್ಲಿ. ನಮಸ್ಕಾರ.